ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲ ಪಕ್ಷದ ಕರ್ಕಾಟಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಕರ್ಮಭಾವ ತುಂಬ ಅದ್ಭುತವಾಗಿರುವಂಥದ್ದು. ಕರ್ತವ್ಯ ಕ್ಷೇತ್ರ ತುಂಬ ಚೆನ್ನಾಗಿ ಮುನ್ನಡೆಯುವಂತಹ ಯೋಗ ಫಲಗಳು, ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹ ಯೋಗ ಫಲಗಳು, ಭಾಗ್ಯದಲ್ಲಿ ಶನಿ ಇರುವಂತಹ ಯೋಗ ಫಲಗಳು, ರಾಶಿಯಲ್ಲಿಯೇ ಚಂದ್ರ ಮತ್ತು ಗುರುವಿನ ಉದಯ ಯೋಗ ಫಲಗಳು, ದ್ವಿತೀಯಾಧಿಪತಿಯಾದಂತಹ ರವಿ ದ್ವಾದಶದಲ್ಲಿ, ದ್ವಾದಶಾಧಿಪತಿ ದ್ವಾದಶದಲ್ಲಿರುವಂತಹ ಯೋಗ ಫಲಗಳು, ಸ್ವಲ್ಪ ಬುದ್ಧಿಗೆ ಕೆಲಸವನ್ನು ಕೊಟ್ಟಂತೆ ವ್ಯವಹರಿಸುವುದು ಅತ್ಯಂತ ಅವಶ್ಯಕ ಅಂತ ಇದರ ಸೂಚನೆ ಕಾಣಿಸ್ತಾ ಉಂಟು. ಅಂತಂದರೆ ತನ್ನ ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಅನ್ನುವ ಕಾರಣಕ್ಕೆ ತಾನು ಮುನ್ನುಗ್ಗುವಂಥದ್ದೇನಿದೆ ಅದು ಅಷ್ಟೊಂದು ಶುಭಪ್ರದ ಅಲ್ಲ. ಅದನ್ನು ಭಂಡತನ ಅಥವಾ ಬ್ಲೈಂಡ್ ಬಿಲೀವು ಅಥವಾ ಕಣ್ಣು ಮುಚ್ಚಿ ನಂಬುವಂಥದ್ದು, ಈ ರೀತಿ ಇದನ್ನು ಪರಿಗಣನೆ ಮಾಡಬಹುದು. ಆ ಥರ ಮಾಡಬೇಡಿ. ವಿಮರ್ಶೆ ಮತ್ತು ಅದರ ಬಗೆಗಿನ ಚಿಂತನೆ ತನ್ಮೂಲಕವಾಗಿ ಕಾರ್ಯಪ್ರವೃತ್ತಿ ಮಾಡುವಂಥದ್ದು ಇದು ತುಂಬ ಅವಶ್ಯಕ. ಹಾಗಾಗಿ ವೃತ್ತಿ ತುಂಬ ಚೆನ್ನಾಗಿದೆ, ಉದ್ಯಮವೂ ಕೂಡ ತುಂಬ ಚೆನ್ನಾಗಿರ್ತದೆ. ಇನ್ನು ಆರ್ಥಿಕ ಆದಾಯವೂ ಕೂಡ ಒಂದು ಹಂತದಲ್ಲಿ ತುಂಬ ಚೆನ್ನಾಗಿರ್ತದೆ ಹೇಳುವಂತಹ ಒಂದು ಫಲಗಳು. ಒಂದು ಶುಭ ಯೋಗ ಹೇಳುವಂಥದ್ದು, ರಾಶಿಯಲ್ಲಿಯೇ ಚಂದ್ರ ಮತ್ತು ಗುರುವಿನ ಸಂಯೋಗ ಹೇಳುವಂಥದ್ದು, ಇದು ಒಂದು ಹಂತದಿಂದ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಯೋಗ. ಅಂತಂದರೆ ಕೆಳಗಿನಿಂದ ಮೇಲ್ಸ್ತರಕ್ಕೆ ಕೊಂಡು ಹೋಗುವಂತಹ ಯೋಗ ಅಂತಲೇ ಚಿಂತನೆ ಮಾಡಬಹುದು. ಅಂತಹ ಯೋಗವನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕು, ಸದ್ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಯಾವುದೇ ವಸ್ತುಗಳಿದ್ರೂ ಕೂಡ ಅದನ್ನು ಸದುಪಯೋಗ ದುರುಪಯೋಗ ಅಂತ ಎರಡು ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮಗಿರಬಹುದಾದಂತಹ ಯೋಗಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಬಗೆಗಿನ ಚಿಂತನೆ ಪ್ರಯತ್ನ ನಮ್ಮದ್ದಾಗಿರಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಳುವಂತಹ ಚಿಂತನೆ ಪ್ರಯತ್ನ ನಮಗೆ ಇರಬಾರ್ದು. ಹಾಗಾಗಿ ಆ ರೀತಿಯ ಮಾನಸಿಕತೆಯಿಂದ ಮುಂದುವರಿಯುವಂಥದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತದೆ. ಇನ್ನು ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಇನ್ನು ಕಾನೂನು ಪ್ರತಿಬಂಧಕಗಳು ಹೇಳುವಂಥದ್ದು ತಮ್ಮ ಜೊತೆಗಿರುವಂತಹ ಲಕ್ಷಣ. ಅಂತಂದರೆ ತಮ್ಮ ಜೊತೆಗೆ ಇದು ಕಾನೂನು ತೊಂದರೆಗಳು ಕೂಡ ಗಮಿಸ್ತಾ ಇದ್ದಾವೆ ಬಹಳ ಕಾಲದಿಂದ. ಅಂತಹ ಒಂದು ಸಂದರ್ಭಗಳು ಒಂದು ರೀತಿಯಲ್ಲಿ ನಿತ್ಯ ನಿರಂತರ ನಿಮ್ಮ ಜೊತೆಗೆ ಜರ್ನಿ ಮಾಡುವಂತಹ ಯೋಗ ಫಲಗಳು. ಕೋರ್ಟು, ಪೊಲೀಸ್ ಸ್ಟೇಷನ್ನು, ಇದೊಂಥರ ನಿರಂತರ ಜೀವನ ಅಂತ ಹೇಳುವಂತಹ ಪರಿಸ್ಥಿತಿ ತಮ್ಮ ಅನುಭವದಲ್ಲಿರುವಂತಹ ಯೋಗ ಫಲಗಳು ಅಂತ ಕಂಡು ಬರ್ತಾ ಇದ್ದಾವೆ. ಇನ್ನು ಏನಾದರೂ ಹೊಸ ಚಿಂತನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಕಾಲವೇ ಆಗಿರುವಂಥದ್ದು. ಇನ್ನು ಮಂಗಳ ಕಾರ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಇದೊಂದು ಶುಭ ಕಾಲ, ಇದರ ಬಗೆಗಿನ ಪ್ರಯತ್ನವನ್ನು ಮಾಡಬಹುದು. ಇದು ಸಾಕಾರಗೊಳ್ಳುವಂತಹ ಕಾಲಗಳು ಸನ್ನಿಹಿತ ಆಗಿದೆ. ಈ ರೀತಿಯ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ನಿತ್ಯ ಪಾರಾಯಣ, ನಿತ್ಯ ಪಠನ ಮಾಡುವಂಥದ್ದು. ತುಂಬ ಜನರಲ್ಲಿ ಏನು ಕೇಳಿದರೆ ಒಂದು ಮನಸ್ಸಿನಲ್ಲಿರ್ತದೆ, ನಾನು ಕೊಡುವ ಪರಿಹಾರಗಳು ಅದು ಸುದೀರ್ಘವಾದಂತಹ ಪರಿಹಾರಗಳಾಗಿರ್ತದೆ, ಇದನ್ನು ಮಾಡುವುದು ಹೇಗೆ ಅಂತ ಹೇಳುವಂತಹ ಪ್ರಶ್ನೆಗಳು ತಮ್ಮೊಳಗೆ ಖಂಡಿತ ಬಂದೇ ಬರ್ತದೆ. ಆದರೆ ಒಂದು ನಾವು ಅರ್ಥೈಸಿಕೊಳ್ಳಬೇಕಾದದ್ದೇನು ಕೇಳಿದರೆ, ತಮಗೆ ಎಲ್ಲದಕ್ಕಿಂತ ಮಿಗಿಲಾದದ್ದನ್ನು ಒಂದು ಅನುಭವಿಸುವುದಕ್ಕೆ ಅವಕಾಶ ಆಗುತ್ತದೆ ಅಂತಂದರೆ ಅದಕ್ಕಾಗಿ ದಿನದಲ್ಲಿ ಒಂದು ಕಾಲು ಗಂಟೆ ಅರ್ಧ ಗಂಟೆಗಳ ಕಾಲ ನಾವುಗಳು ಸಮಯವನ್ನು ಖರ್ಚು ಮಾಡುವಂಥದ್ದೇನಿದೆ ಅದು ನಷ್ಟ ಅಲ್ವೇ ಅಲ್ಲ. ಹಾಗಾಗಿ ನಷ್ಟ ಅನ್ನುವ ಭಾವನೆಯಿಂದ ಇದನ್ನು ಮಾಡಬೇಡಿ. ನಿಮ್ಮ ಶ್ರೇಯಸ್ಸು, ನಿಮ್ಮ ಯಶಸ್ಸು, ನಿಮ್ಮ ಪ್ರಗತಿ, ನಿಮ್ಮ ಆತ್ಮತೃಪ್ತಿ, ನಿಮ್ಮ ಮನಃಶಾಂತಿ, ಇದಕ್ಕಾಗಿಯೇ ನಿಮ್ಮ ಹೋರಾಟಗಳು ಬದುಕಿನಲ್ಲಿ ನಡೆಯುವಂಥದ್ದು. ಆ ಹೋರಾಟ ಅಷ್ಟು ಸುದೀರ್ಘವಾದಂತಹ ದೊಡ್ಡ ಹೋರಾಟ ಮಾಡುವ ಜಾಗದಲ್ಲಿ ಚಿಕ್ಕ ಸಮಯದಲ್ಲಿ ಚಿಕ್ಕ ಹೋರಾಟಕ್ಕೆ ಇದೆಲ್ಲ ಫಲಗಳು ಲಭ್ಯ ಆಗುತ್ತದೆ ಅಂತಂದರೆ ಇದನ್ನು ಮಾಡೋದ್ರಲ್ಲಿ ತಪ್ಪೇನು? ಹಾಗಾಗಿ
ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ, ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿತ್ಯ ಮಾಡಿಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.